ಗೌರಿ ಗಣೇಶ ಹಬ್ಬಕ್ಕೆ ಸೀರೆ ಖರೀದಿಸುವ ನೆಪದಲ್ಲಿ ಅಂಗಡಿಗಳಿಗೆ ತೆರಳುವ ಸಿಬ್ಬಂದಿ ಗಮನ ಬೇರೆಡೆ ಸೆಳೆದು ಕ್ಷಣಾರ್ಧದಲ್ಲಿ ದುಬಾರಿ ಬೆಲೆಯ ರೇಷ್ಮೆ ಸೀರೆ ಕಳ್ಳತನ ಮಾಡಿರುವ ಪರಾರಿಯಾಗಿದ್ದ ಒಂದು ಗ್ಯಾಂಗ್ ಅನ್ನು ಈಗ ಜೆಪಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬಂಧಿತ ಆರೋಪಿಗಳನ್ನು ಜಾನಕಿ ಪೊನ್ನೂರು ಮಲ್ಲಿ, ಮೇಧಾ ರಜನಿ ಹಾಗೂ ವೆಂಕಟೇಶ್ವರಮ್ಮ ಅಂತ ಗುರುತಿಸಲಾಗಿದೆ. ಇನ್ನು ಬಂಧಿತ ಆರೋಪಿಗಳಿಂದ 17.5 ಲಕ್ಷ ಬೆಲೆ ಬಾಳುವ 38 ರೇಷ್ಮೆ ಸೀರೆಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಜೆಪಿ ನಗರ ಠಾಣೆ ವ್ಯಾಪ್ತಿಯ ಸಿಲ್ಕ್ ಹೌಸ್ ಒಂದರಲ್ಲಿ ನೋಡಿ ನಿಮಗೆ CCTV ಫುಟೇಜ್ ಸಿಲ್ಕ್ ಹೌಸ್ದು ಕಾಣಿಸ್ತಾ ಇದ್ದಾರೆ. ಸಿಲ್ಕ್ ಹೌಸ್ ಒಂದರಲ್ಲಿ ಸೀರೆ ಖರೀದಿ ನೆಪದಲ್ಲಿ ಅವರು ಹೋಗಿರ್ತಾರೆ. ಒಟ್ಟು 6 ಮಂದಿ ಆರೋಪಿತರು, ಅದರಲ್ಲಿ ಈಗ 4 ಜನ ಅರೆಸ್ಟ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ದುಬಾರಿ ಬೆಲೆ ಸೀರೆ ಕೊಡಿ, ಕಾಸ್ಟ್ಲಿ ಆಗಿರ್ತಕ್ಕಂಥ ಸೀರೆ ಕೊಡಿ ಅಂತ ತೆಗೆದಿದ್ದೇ ನೋಡೋದೇ ಕೊಂಡ್ಕೊಳ್ಳೋರು ಕೂಡ ನಿಜವಾಗ್ಲೂ ಹಂಗೆ ನೋಡೋಲ್ಲ, ಚೆಕ್ ಮಾಡಲ್ಲ, ಆ ರೀತಿ ಚೆಕ್ ಮಾಡ್ತಾ ಇರ್ತಾರೆ. ಸೊ ಇವರು ಏನೋ ಲೇಡೀಸು ದುಬಾರಿ ಸೀರೆ ಕೇಳ್ತಾ ಇದ್ದಾರೆ, ಒಳ್ಳೆ ಭರ್ಜರಿ ವ್ಯಾಪಾರ ಅಂತ ಅಂಗಡಿಯವರು ಇರ್ತಾರೆ. ಸೊ ಒಬ್ಬರು ಏನು ಮಾಡ್ತಾರೆ, ಸೀರೆ ನೋಡ್ತಾ ಇದ್ದಾರೆ, ಇನ್ನೊಬ್ಬರು ಅಂಗಡಿಯಲ್ಲಿರ್ತಕ್ಕಂಥ ಅಥವಾ ಮಾರಾಟ ಮಾಡ್ತಕ್ಕಂಥ ಸೇಲ್ಸ್ ಬಾಯ್ ಆಗಿರ್ಬೋದು ಅಥವಾ ಸೇಲ್ಸ್ ಗರ್ಲ್ಸ್ ಆಗಿರ್ಬೋದು, ಅವರ ಗಮನವನ್ನು ಬೇರೆ ಸೆಳೀತಾರೆ. ಆ ಸೀರೆ ಎಷ್ಟು ಅಂತಾರೆ, ಇದು ನೋಡ್ತಾ ಇನ್ನೊಂದು ಸೀರೆ ತೋರಿಸಿ ಅಂತಾರೆ. ಸೊ ಇದಕ್ಕೆ ಅದು ಆ ಕಲರ್ ತೋರಿಸಿ ಈ ಕಲರ್ ತೋರಿಸಿ ಅಂತ ಹೇಳ್ಬಿಟ್ಟು ಅವ್ರನ್ನ ಗಮನನೇ ಬೇರೆ ಕಡೆ ಸೆಳೆದ್ಬಿಟ್ಟು ಅಟೆನ್ಷನ್ ಡೈವರ್ಟ್ ಮಾಡಿಬಿಟ್ಟು ಸುಮಾರು 17 ಲಕ್ಷಕ್ಕೂ ಅಧಿಕ ಮೌಲ್ಯದ ಒಟ್ಟು 10 ಸೀರೆಗಳನ್ನು ಇವರು ಕಳ್ಳತನ ಮಾಡಿರ್ತಾರೆ. ಇನ್ನು ಇವರು ಈ ಬಂಧಿತ ಆರೋಪಿಗಳು ಈ ರೀತಿಯಾಗಿ ಕೃತ್ಯ ಎಸಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 10 ಸೀರೆಗಳನ್ನು ಕದ್ದು ಪರಾರಿಯಾಗಿ ಪ್ರಯತ್ನ ಪಡ್ತಾ ಇರ್ತಾರೆ. ಆವಾಗ ಸಿಬ್ಬಂದಿಗೆ ಅನುಮಾನ ಬರ್ತದೆ, ಇದೇನು ಕಾಸ್ಟ್ಲಿ ಸೀರೆ ಕೇಳ್ಬಿಟ್ರು ಸೈಲೆಂಟಾಗಿ ಹೋಗ್ತಾರಲ್ಲ, ಯಾಕೆ ಇವರು ಅಂತ. ನಮ್ಮ ಅಂಗಡಿಯಲ್ಲಿ ಸೀರೆಗಳೇನಾದರೂ ಚೆನ್ನಾಗಿರಲಿಲ್ವಾ, ಏನು ಸಮಸ್ಯೆ ಅಂತ ಅವ್ರಿಗೊಂದು ಡೌಟ್ ಬರ್ತದೆ. ಡೌಟ್ ಬಂದು CCTVಯನ್ನು ಚೆಕ್ ಮಾಡಿದಾಗ ಇವರು ಸೀರೆ ಖರೀದಿಗೆ ಬಂದವರಲ್ಲ, ಹಬ್ಬದ ನೆಪದಲ್ಲಿ ಸೀರೆ ಕದಿಯೋಕ್ಕೆ ಬಂದಿರತಕ್ಕಂಥ ಕಳ್ಳಿಯರು ಅಂತ ಗೊತ್ತಾಗುತ್ತೆ. ಇವರು ಸೊ ನೋಡಿ ಇವರು ಇದಾರಲ್ಲ, ಇವರು ನೋಡ್ತಾ ಇದ್ದಾರೆ ನೋಡಿ, ಇಲ್ಲಿ ಒಬ್ಬರು ಓಪನ್ ಮಾಡ್ತಾ ಇರ್ತಾರೆ, ಇನ್ನೊಂದು ನೋಡ್ತಾ ಇರ್ತಾರೆ, ಸುತ್ತ ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ಹಂಗೆ ಒಂದು ಸೀರೆ ಎತ್ಕೊಂತಾರ. ಈಗ ನೋಡಿ ಆ ಕೈ ನೋಡಿ, ಇವರು ಒಂದು ಸೀರೆನ ಅಡ್ಡ ಇಟ್ಬಿಟ್ಟು ಇನ್ನೊಂದು ಸೀರೆನ ಅವ್ರ ಅಮ್ಮ ಅಲ್ಲಿ ಮುಚ್ಚಿಕೊಂತ ಇದ್ದಾಳೆ. ಈಗ ಅಲ್ಲಿ ನೋಡಿ ಕೆಳಗಡೆ ಕೈ ಆ ಸೀರೆ ಎತ್ತಿದ್ರೆ ಹಿಂಗೆ ಮೇಲ್ಗಡೆಗೆ ಆ ಸೀರೆ ಮರೆಯಲ್ಲಿ ಇನ್ನೊಂದು ಸೀರೆ ಕೊಟ್ಬಿಟ್ರು ಅವ್ರಿಗೆ. ಪಕ್ಕದಾಗಿರೋರು ಅದನ್ನು ಔಸಿಟ್ಕೊಳ್ತಾ ಇರ್ತಕ್ಕಂಥ ದೃಶ್ಯ ಗೊತ್ತಾಗುತ್ತೆ. ಸೊ ಇವರಿಗೆ ಈಗ ಜೆಪಿ ನಗರ ಪೊಲೀಸ್ನವರು ಪತ್ತೆ ಹಚ್ಚಿ ಸುಮಾರು 17 ಲಕ್ಷ ಮೌಲ್ಯದ ಒಂದು ರೇಷ್ಮೆ ಸೀರೆಗಳನ್ನು ಇವರು ಈಗ ನೋಡಿ ಅವ್ರ ಸೀರೆ ಹೆಂಗೆ ಎತ್ಕೊಳ್ತಾರೆ ಅಂದರೆ, ಇನ್ನೊಬ್ಬರಿಗೆ ಅಲ್ಲಿ ಮುಚ್ಚಿಕೊಳ್ಳಿಕ್ಕೆ ಅವರು ಒಂದು ಸೀರೆಯನ್ನು ಇನ್ನೊಂದು ಸೀರೆಯಲ್ಲಿ ಔಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಇದು ಸೀರೆ ಅವ್ರಿಗೆ ಗೊತ್ತಿದೆ, ಅವರಿಗೆ CCTV ಫುಟೇಜ್ ರೆಕಾರ್ಡ್ ಆಗ್ಬೋದು ಅಂತ. ಮತ್ತು ಆ ಅಂಗಡಿಯವ್ರು ನೋಡ್ತಾರೆ ಅಂತ ನೋಡಿ, ಅವರೊಂದು ಸೀರೆಯನ್ನು ಔಸ್ಕೊಂಡು ಈಗ ಆಚೆ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಇವರು ಹಬ್ಬದ ನೆಪದಲ್ಲಿ ಬಂದು ಸೀರೆ ಕೊಳ್ಳೋಕ್ಕೆ ಅಂತ ಬಂದು ಕಳ್ಳತನ ಮಾಡ್ತಿದ್ದವ್ರೀಗ ಅಂಧರಾಗಿದ್ದಾರೆ. ಸೊ ಜೆಪಿ ನಗರ ಪೊಲೀಸರು ಇವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಸದ್ಯ ಈಗ ಇವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಈ ದುಬಾರಿ ಬೆಲೆಯ ಸೀರೆಗಳನ್ನು ಕಳ್ಳತನ ಮಾಡ್ತಾ ಇರ್ತಕ್ಕಂಥ, ಅಂದರೆ ಅಟೆನ್ಷನ್ ಡೈವರ್ಟ್ ಮಾಡಿ ಗಮನ ಬೇರೆ ಕಡೆಗೆ ಸೆಳೆದು ಕಳ್ಳತನ ಮಾಡ್ತಾ ಇದ್ದಂತಹ 4 ಮಹಿಳೆಯರನ್ನು ಬಂಧಿಸಿದ್ದಾರೆ ಮತ್ತು ಅವರಿಂದ ಸುಮಾರು 17.5 ಲಕ್ಷ ಬೆಲೆ ಬಾಳ್ತಕ್ಕಂತಹ 38 ರೇಷ್ಮೆ ಸೀರೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದು ಆಗಿರ್ತಕ್ಕಂಥದ್ದು ಇದೇ ಕಳೆದ ತಿಂಗಳ 25ನೇ ತಾರೀಕಿನಂದು ಜೆಪಿ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಒಂದು ಸಿಲ್ಕ್ ಸಾರಿಗಳ ಶೋರೂಮ್ನಲ್ಲಿ ಆಗಿರ್ತಕ್ಕಂತಹ ಘಟನೆ. ಅಲ್ಲಿ ಒಂದು 6 ಜನ ಮಹಿಳೆಯರು ಬಂದು ರೇಷ್ಮೆ ಸೀರೆಗಳನ್ನು ಖರೀದಿ ಮಾಡಲಿಕ್ಕೆ ಅಂತ ಬಂದು ಅದೇ ನೆಪದಲ್ಲಿ ಅಂಗಡಿಯಲ್ಲಿರ್ತಕ್ಕಂಥ ಬೇರೆ ಬೇರೆ ಸೀರೆಗಳನ್ನು ನೋಡ್ತಾ ಇರುವಾಗ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಕೆಲಸಗಾರರ ಗಮನವನ್ನು ಬೇರೆಡೆಗೆ ಸೆಳೆದು ಕೆಲವೊಂದು ಸೀರೆಗಳನ್ನು ಅವರು ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಅದರಲ್ಲಿ 2 ಮಹಿಳೆಯರು 8 ಸೀರೆಗಳನ್ನು ತೆಗೆದುಕೊಂಡು ಮೊದಲೇ ಹೊರಗಡೆ ಹೋದರೆ, ಇನ್ನೂ 4 ಜನರು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಒಂದು ನೆಪದಲ್ಲಿ ಅಲ್ಲಿಯೇ ಇದ್ದು, ಅದಾದ ನಂತರದಲ್ಲಿ ಅವರು ಕೂಡ ಒಂದು 10 ರೇಷ್ಮೆ ಸೀರೆಗಳನ್ನು ತೆಗೆದುಕೊಂಡು ಹೊರಗಡೆ ಹೋಗಲಿಕ್ಕೆ ಪ್ರಯತ್ನ ಮಾಡಿದಾಗ ಅಂತಹ ಸಂದರ್ಭದಲ್ಲಿ ಆ ಕೆಲಸಗಾರರಿಗೆ ಒಂದು ಸಂಶಯ ಬಂದು ಅವರನ್ನು ನಿಲ್ಲಿಸಿ ತಪಾಸಣೆ ಮಾಡಿದಾಗ, ಜೊತೆಗೆ ಹೊಯ್ಸಳ 112 ಸಿಬ್ಬಂದಿಯನ್ನು ಕರೆಸಿ ವಿಚಾರಣೆ ಮಾಡಿದಾಗ ಅವರು ಇನ್ನೂ 10 ರೇಷ್ಮೆ ಸೀರೆಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಕಂಡು ಬಂದಿತ್ತು. ಇದ್ರ ಬಗ್ಗೆ ಅವರು ನಮ್ಮ ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೊಟ್ಟಿದ್ದು, ಅದರ ಆಧಾರದ ಮೇರೆಗೆ ಈ 4 ಜನರನ್ನು ಬಂಧಿಸಿ ಅವರಿಂದ ಏನು ಅವರು ಕಳ್ಳತನ ಮಾಡಲಿಕ್ಕೆ ಹೊರಟಿದ್ರು ಆ 10 ರೇಷ್ಮೆ ಸೀರೆಗಳನ್ನು, ಜೊತೆಗೆ ಮೊದಲು ಏನು 8 ರೇಷ್ಮೆ ಸೀರೆಗಳನ್ನು ತೆಗೆದುಕೊಂಡು ಹೋಗಿದ್ರು, ಆ 8 ರೇಷ್ಮೆ ಸೀರೆಗಳನ್ನು ವಶಪಡಿಸಿಕೊಳ್ಳಲು ಪೊಲೀಸರು ಯಶಸ್ವಿಯಾಗಿದ್ದಾರೆ.